ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಕ್ಷಾನಿ ಯೂಟ್ಯೂಬ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐಯೋಪ್ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ನಮ್ಮ ಅಕ್ಕ ಮೆಟರ್ನಿಟಿ ಶೂಟ್ ಮಾಡಿಸಿದ್ದು, ಅದ್ರ ಥೀಮ್ ಏನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. राम से चल के राम पे आए, प्रेम कोई हमें और न जाने, राम से रूठे राम से माने, राम सिया की करुण कहानी, एक है चंदन एक है पानी, राम सिया राम जय जय राम, राम सिया राम जय जय राम. ಕಾಣದಂತ ಹೊಸ್ತಿಲು ದೂರದಿಂದ ಬಾಯಂದಿದೆ, ಪೆದ್ದು ಮುದ್ದು ಜೋಡಿಗೆ ಸಿಕ್ಕ ಪ್ರೀತಿ ಸೊಗಸಾಗಿದೆ. ಆ ಸೂರ್ಯ ಸರಿದಾಗ ಈ ಪ್ರೇಮ ರೋಮಾಂಚನ, ಮುಸ್ಸಂಜೆ ಕವಿದಾಗ ಈ ಪ್ರೇಮ ನೀಲಾಂಜನ, ಮುಂದರಿಯುವ ಕಾದಂಬರಿ ಪ್ರೀತಿಯಂಬಾರಿ. ಆಕಾಶ ನೀನೆ ನೀಡೊಂದು ಗೋಡು, ಬಂತಿಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು, ಕಂಡಿತು ಕಾಲು ದಾರಿ. ಒಂದಾದ ಜೀವ ಹೂವಾಗುವಂತೆ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ, ರಾಮ ರಾಮ ರಾಮ. ವಿಡಿಯೋ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್? ಅದರಲ್ಲಿ ರಾಮ ಸೀತೆ ಕಾನ್ಸೆಪ್ಟ್ ಇತ್ತು. ನಮ್ಮ ಅಕ್ಕನಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ರಾಮ ಸೀತೆ ಅಂತ ಅಂದರೆ ತುಂಬ ಫೇವರಬಲ್ ಕಪ್ಪಲ್ಲು. ಸೊ ಅದ್ರದ್ದೇ ಮೆಟರ್ನಿಟಿ ಶೂಟ್ ಮಾಡಿಸ್ಬೇಕು ಅಂತ ಮಾಡಿಸಿದ್ದಾಳೆ. ನಮ್ಮ ಪಾಪುನೂ ಅಷ್ಟೇ, ಇವಾಗ ರಾಮ ಅಂತಂದರೆ ಅವನಿಗೆ ತುಂಬ ಇಷ್ಟ. ಮಲಗಬೇಕಾದ್ರಾಗಲಿ ಯಾವಾಗಲಾದ್ರಾಗಲಿ, ಅವ್ನು ಅಳ್ತಿರ್ಬೇಕಾದ್ರಾಗಲಿ ರಾಮಂದು ಹಾಡು ಹಾಕಿದ್ರೆ ತುಂಬ ಸೈಲೆಂಟ್ ಆಗ್ತಾನೆ, ಪೀಸಾಗಿರ್ತಾನೆ. ಆಮೇಲೆ ಮತ್ತೇನಿನ್ನೇನಂತ ಅಂದರೆ, ಮೊನ್ನೆ ರಾಮನವಮಿ ಆಯ್ತಲ್ಲ, ಅದ್ರದ್ದು ಅವನಿಗೆ ಶೂಟ್ ಮಾಡಿಸಿದ್ದೀವಿ, ಬಟ್ ಅದು ಪೋಸ್ಟ್ ಮಾಡಿಲ್ಲ. ಆಗ್ತೀನಿ ಯಾವತ್ತಾದರೂ ಒಂದಿನ. ಓಕೆ ಗೈಸ್, ಮಾಡ್ರನ್ ಸೀತಾರಾಮನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಡ್ರನ್ ಸೀತಾ ಹೆಂಗೆ ಇಷ್ಟ ಆದ್ಲು ನಿಮಗೆ, ರಾಮ್ ಹೆಂಗೆ ಇಷ್ಟ ಆದ ಅಂತ ಹೇಳಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.